ಇದೆ. ವಿಧಾನಮಂಡಲ ಅಧಿವೇಶನದ ಬಳಿಕ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ನೀಡಲಾಗುವುದು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಭರವಸೆಯನ್ನ ನೀಡಿದ್ದಾರೆ. ಸದ್ಯ ಐಪಿಡಿ ಸಾಲಪ್ಪ ವರದಿ ಜಾರಿ ನಿರ್ದೇಶನದಂತೆ ಅನೇಕ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಮಾಡ್ತಾ ಇದ್ದ ಪೌರ ಕಾರ್ಮಿಕರನ್ನ ಶಿವಕುಮಾರ್ ಅವರು ಭೇಟಿ ಮಾಡಿ ಭರವಸೆಯನ್ನ ನೀಡಿದ್ರು. ಇದಲ್ಲದೆ ಕಳೆದ 25 ವರ್ಷಗಳಿಂದ ಮಾತ್ರವಲ್ಲ, ಈ ಸಮಾಜ ಆರಂಭವಾದಾಗಿನಿಂದಲೂ ನೀವು ಕೆಲಸ ಮಾಡುತ್ತಾ ಸೇವೆ ಮಾಡ್ತಾ ಇದ್ದೀರಿ. ಕಳೆದ ಸರ್ಕಾರದ ಅವಧಿಯಲ್ಲಿ ನೀವು ಪಾಲಿಕೆ ವ್ಯಾಪ್ತಿಗೆ ಬರುವುದಿಲ್ಲ ಅಂತ ತೀರ್ಮಾನ ಮಾಡಲಾಗಿತ್ತು. ಆಗ ನಿಮ್ಮ ಜೊತೆ ಚರ್ಚೆ ಮಾಡಲಾಗಿತ್ತು. ಈಗಲೂ ನೀವು ಹೋರಾಟ ಮಾಡ್ತಾ ಇದ್ದೀರಿ. ದೇಶದ ವಿವಿಧ ಭಾಗಗಳಲ್ಲಿ ವಿವಿಧ ವ್ಯವಸ್ಥೆ ಇದೆ. ಏನೇ ಮಾಡಿದ್ರು ಕೂಡ ವ್ಯವಸ್ಥಿತವಾಗಿ ಮಾಡಬೇಕಾಗುತ್ತೆ. ಇದಲ್ಲದೆ ಖಾಸಗಿಯವರ ಜೊತೆ ಗುತ್ತಿಗೆ ಆಧಾರದ ಮೇಲೆ ನೀವು ಕೆಲಸ ಮಾಡ್ತಿದ್ದೀರಿ. ನಿಮಗೆ ಎಲ್ಲಾ ರೀತಿಯಲ್ಲೂ ಸೂಕ್ತವಾಗುವಂತೆ ನೆರವು ನೀಡಬೇಕು. ಈ ವಿಚಾರವಾಗಿ ನಮ್ಮ ಸರ್ಕಾರ ಸಿಎಂಸಿ ಮಟ್ಟದಲ್ಲಿ ಕೆಲವು ಪರಿಹಾರ ತೆಗೆದುಕೊಂಡಿದೆ. ಅಧಿವೇಶನದ ಬಳಿಕ ನಿಮ್ಮಲ್ಲಿರುವಂತಹ ಎಲ್ಲಾ ಗುಂಪುಗಳನ್ನ ಕರೆಸಿ ಚರ್ಚೆ ಮಾಡಿ ಕಾನೂನು ಚೌಕಟ್ಟಿನಲ್ಲಿ ಆರ್ಥಿಕ ಪರಿಸ್ಥಿತಿಯನ್ನ ಗಮನದಲ್ಲಿಟ್ಟುಕೊಂಡು ಪರಿಹಾರವನ್ನ ಕೈಗೊಳ್ಳುತ್ತೇವೆ ಅಂತ ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ನಮ್ಮ ಪೌರ ಕಾರ್ಮಿಕರಂತ ಸುಮಾರು ವರ್ಷಗಳಿಂದ ಗುರುತಿಸಿಕೊಂಡಿರುವಂತ ನಮ್ಮ ಚಾಲಕರು ಸಹಾಯಕರುಗಳನ್ನು ಮಾತ್ರ ಕಾಯಂ ಮಾಡೋದಕ್ಕೆ ಯಾವುದೇ ರೀತಿನೂ ನಿಮಗೆ ಪಾಸಿಟಿವ್ ಆಗಿ ಹೇಳಕ್ ಚಾನ್ಸೇ ಇಲ್ಲ. ಯಾಕಂದ್ರೆ ಇವ್ರಿಗೆ ಆದಾಯಗಳು ಎಷ್ಟಿದೆ ಅಂತ ನಮಗ್ ಗೊತ್ತಿದೆ ಸರ್. ಇವ್ರು ಎಷ್ಟು ಎಲ್ಲೆಲ್ಲಿ ಕಾಂಪ್ಲೆಕ್ಸ್ ಅಲ್ಲಿ ಕಟ್ಕೊಂಡಿದ್ದಾರೆ, ಎಲ್ಲೆಲ್ಲಿ ಮನೆಗಳು ಮಾಡ್ಕೊಂಡಿದ್ದಾರೆ ನಮಗ್ ಗೊತ್ತಿದೆ. ಗುತ್ತಿಗೆದಾರ ಹತ್ರ ಲಾಭ ತಗೊಂಡು ನಮ್ಮ ಕಾರ್ಮಿಕರಿಗೆ ನ್ಯಾಯ ಕೊಡಬೇಕಾಗಿರೋದು. ನಮ್ಮನ್ನ ಪೌರ ಕಾರ್ಮಿಕರಲ್ಲ ಅಂತ ಹೇಳ್ಬಿಟ್ಟು ಬರೀ ಹೆಣ್ಮಕ್ಳು ಮಾತ್ರ ಪೌರ ಕಾರ್ಮಿಕರು ಅಂತ ಪರಿಗಣಿಸ್ಬಿಟ್ಟು ಅವ್ರಿಗೆ ನೇರವೇತನ ಕಲ್ಪಿಸಿದ್ರು. ನಮಗೆ ಯಾವುದೇ ರೀತಿಯೂ ನೇರವೇತನ ಒಳಪಡಿಸಿದೆ ನಮ್ಗೆ ಅವತ್ತಿನ ದಿನ ಅನ್ಯಾಯ ಆಗಿದೆ. ನಾವು ಪೌರ ಕಾರ್ಮಿಕರೆಲ್ಲ ಬರೀ ಚಾಲಕರು ಸಹಾಯಕರು ಅಂತೇಳಿ ಸಪ್ರೇಟ್ ಮಾಡಿದ್ದಾರೆ. ನಾವು ಯಾವುದೇ ಕ್ಯಾಟಗರಿ ಬರಲಿ ನಮ್ಮನ್ನ 100% ಅವರು ಪರಿಗಣಿಸ್ಬೇಕು ನಮ್ಮ ಸೇವೆನ. ಯಾಕಂತ ಹೇಳಿದ್ರೆ ನಿರಂತರ ಸೇವೆ ನಮ್ಮದು ಕೂಡ. ಯಾಕಂತ ಹೇಳ್ಬಿಟ್ರೆ ಒಂದು ದಿನ ನಾವೇನಾರ ಮನೆ ಕಸ ತೆಗೆಯೋದನ್ನ ನಾವು ನಿಲ್ಲಿಸಿದ್ವಿ ಅಂತ ಹೇಳಿದ್ರೆ ಬೆಂಗಳೂರೆಲ್ಲ ಗಬ್ಬೆದ್ದಾಗುತ್ತೆ. ಅಂಥ ಟೈಮಲ್ಲಿ ನಮ್ಮ ನಿರಂತರ ಸೇವೆನ ಅವ್ರು ಪರಿಗಣಿಸಿ ಸರ್ಕಾರ ನಮ್ಮನ್ನು ಬೇಗ ತನಿಖೆ ನಡೆಸ್ಕೊಂಡಿದೆ. 2019 ಕೂಡ ಅಷ್ಟೇ ಈ ಕೊರೋನಾ ಬಂದು ಎಲ್ಲರೂ ಮನೆಯಲ್ಲಿದ್ದರು. ಅಂಥ ಟೈಮಲ್ಲಿ ಪ್ರತಿ ಮನೆ ಕಸನೂ ರಸ್ತೆಯಲ್ಲಿ ಬಿದ್ದಿರೋ ಕಸ ಎಲ್ಲ ಸಿಟಿ ಔಟ್ಸ್ಕರ್ಟ್ಸ್ ಹಾಕ್ಸಿಬಿಟ್ಟು ಎಲ್ಲರ ಆರೋಗ್ಯನೂ ಕಾಪಾಡಿದ್ವಿ. ನಾವು ಕೊರೋನಾ ತಾಂಡವಾಡೋ ಸಮಯದಲ್ಲಿ ಕಮರ್ಷಿಯಲ್ ಅಂತ ಸಪರೇಟ್ ಮಾಡಿದ್ದಾರೆ. ಆಮೇಲೆ ಮನೆ ಕಸ ಸಪರೇಟ್ ಮಾಡಿದ್ದಾರೆ. ಸಪರೇಟ್ ಮಾಡಿದ್ದಾರೆ. ಯಾವ್ದು ನೀವು ಯಾವ ಇದನ್ನು ಬರ್ತೀರಾ ಸರ್? ನಾವು ಮನೆ ಕಸ ಮತ್ತೆ ರಸ್ತೆಯಲ್ಲಿ ಬಿದ್ದಿರೋ ಕಸ ಮತ್ತೆ 100 kg ಕಡಿಮೆ ಇರುವಂತ ಯಾವುದೇ ಕಸ ಕೂಡ ನಾವು ತೆಗಿತಾ ಇದ್ದೀವಿ. ಯಾಕಂದ್ರೆ ಪ್ರತಿಯೊಂದು ಕಸನೂ ನಾವು ತೆಗಿಯೋದ್ರಿಂದ